ಎಂಎಲ್ಸಿ ಐವಾನ್ ಡಿಸೋಜಾ ಮನೆ ಮೇಲೆ ಕಲ್ಲು ತೂರಾಟ ಆಗಿರುವ ಘಟನೆ ನಡೆದಿದೆ. ರಾಜ್ಯಪಾಲರ ವಿರುದ್ಧ ವಿವಾದಾತ್ಮಕ ಹೇಳಿಕೆ ನೀಡಿದ್ದ ಡಿಸೋಜಾ, ಬೈಕ್ನಲ್ಲಿ ಬಂದ ದುಷ್ಕರ್ಮಿಗಳಿಂದ ಐವಾನ್ ಮನೆಗೆ ಕಲ್ಲು ತೂರಾಟ. ಮಂಗಳೂರಿನ ವೆಲ್ಲೆನ್ಸ್ಲಿಯದಲ್ಲಿರುವ ಐವಾನ್ ಡಿಸೋಜಾ ಅವರ ಮನೆ. ಐವಾನ್ ಡಿಸೋಜಾ ಮೊನ್ನೆ ಬಾಂಗ್ಲಾದ ಪ್ರಧಾನಿಗೆ ಆಗಿರುವ ಸಂದರ್ಭ ರಾಜ್ಯಪಾಲರಿಗೂ ಕೂಡ ಬರಬಹುದು ಅನ್ನೋ ಮಾತನ್ನು ಹೇಳಿ ವಿವಾದಕ್ಕೆ ಕಾರಣ ಆಗಿತ್ತು ಅವರ ಹೇಳಿಕೆ. ಈಗ ಐವಾನ್ ಡಿಸೋಜಾ ಅವರ ಮನೆಯ ಮೇಲೆ ಕಲ್ಲು ತೂರಾಟ ಆಗಿದೆ. ಎಂಎಲ್ಸಿ ಐವಾನ್ ಡಿಸೋಜಾ ಅವರ ಮನೆಯ ಮೇಲೆ ರಾಜ್ಯಪಾಲರ ವಿರುದ್ಧ ವಿವಾದಾತ್ಮಕ ಹೇಳಿಕೆ ನೀಡಿದ ಐವಾನ್ ಡಿಸೋಜಾ ಅವರ ಮನೆಯ ಮೇಲೆ ಮಂಗಳೂರಿನ ವೆಲ್ಲೆನ್ಸ್ಲಿಯಲ್ಲಿರುವ ಐವಾನ್ ಡಿಸೋಜಾ ಅವರ ಮನೆ ಮೇಲೆ ಕಲ್ಲು ತೂರಾಟ ಆಗಿದೆ. ಬೈಕ್ನಲ್ಲಿ ಬಂದ ದುಷ್ಕರ್ಮಿಗಳು ಕಲ್ಲು ತೂರಾಟ ಮಾಡಿದ್ದಾರೆ, ಆದರೆ ಯಾವುದೇ ಹಾನಿಯಾಗಿಲ್ಲ. ಐವಾನ್ ಡಿಸೋಜಾ ಮನೆಯ ಕಿಟಕಿಯ ಫ್ರೇಮ್ಗೆ ಕಲ್ಲು ಬಿದ್ದಿದೆ. ಸ್ಥಳಕ್ಕೆ ಪಾಂಡೇಶ್ವರ ಠಾಣಾ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. ಸಿಸಿಟಿವಿಯನ್ನ ಪಾಂಡೇಶ್ವರ ಠಾಣಾ ಪೊಲೀಸರು ಭೇಟಿಯನ್ನು ಕೊಟ್ಟು ಈಗ ಪರಿಶೀಲನೆಯನ್ನ ಮಾಡಿದ್ದಾರೆ. ನೋಡಿ, ಐವಾನ್ ಡಿಸೋಜಾ ಬಾಂಗ್ಲಾದ ಪ್ರಧಾನಿಯನ್ನ ಹೇಗೆ ಅಲ್ಲಿಂದ ಓಡಿಸಿದ್ರು, ಅದೇ ಮಾದರಿಯಾಗಿ ನಮ್ಮ ರಾಜ್ಯಪಾಲರಿಗೂ ಕೂಡ ತಾವರ್ ಚಂದ್ ಗೆಹ್ಲೋಟ್ ಅವರಿಗೂ ಕೂಡ ಪ್ರಾಸಿಕ್ಯೂಷನ್ಗೆ ಕೊಟ್ಟಿರುವಂಥ ವಿಚಾರದ ಬಗ್ಗೆ ಅವರು ಪ್ರತಿಕ್ರಿಯೆ ಕೊಡ್ತಾ ವಿವಾದಾತ್ಮಕವಾಗಿ ಮಾತಾಡಿದರು. ಈ ವಿಚಾರದ ಬಗ್ಗೆ ಭಾರಿ ಆಕ್ರೋಶವೂ ಕೂಡ ವ್ಯಕ್ತವಾಗಿತ್ತು. ವಿವಾದಾತ್ಮಕ ಹೇಳಿಕೆ ಕೊಟ್ಟ ಐವಾನ್ ಡಿಸೋಜಾ ಅವರ ಮನೆಯ ಮೇಲೆ ಇವತ್ತು ನಿನ್ನೆ ರಾತ್ರಿ ಕಲ್ಲು ತೂರಾಟ ಆಗಿದೆ, ಯಾವುದೇ ಹಾನಿ ಆಗಿಲ್ಲ ಅಂತೇಳಿ ಹೇಳಿದ್ದಾರೆ. ಬೈಕ್ನಲ್ಲಿ ಬಂದವರು ಕಲ್ಲು ತೂರಾಟ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿದೆ. ಸದ್ಯಕ್ಕೆ ಸಿಸಿಟಿವಿ ಫುಟೇಜನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಪಾಂಡೇಶ್ವರ ಠಾಣಾ ಪೊಲೀಸರು ಐವಾನ್ ಡಿಸೋಜಾ ಅವರ ಮನೆಗೆ ಬಂದು ಪರಿಶೀಲನೆಯನ್ನು ಮಾಡಿದ್ದಾರೆ. ಸದ್ಯಕ್ಕೆ ಯಾರವರು ಕಲ್ಲು ತೂರಾಟ ಮಾಡಿದವರು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಲಭ್ಯ ಆಗಬೇಕಾಗಿದೆ. ರಾಜ್ಯಪಾಲರ ಬಗ್ಗೆ ಆಡಿದಂಥ ಮಾತು ವಿವಾದಕ್ಕೆ ಕಾರಣ ಆಗಿತ್ತು ಐವಾನ್ ಡಿಸೋಜಾ ಅವರು. ಸದ್ಯ ಅದೇ ವಿಚಾರದ ಈಗ ಅವರ ಮನೆ ಮೇಲೆ ಕಲ್ಲು ತೂರಾಟ ಆಗಿದೆ. ಎಂಎಲ್ಸಿ ಐವಾನ್ ಡಿಸೋಜಾ ಮನೆ ಮೇಲೆ ಕಲ್ಲು ತೂರಾಟ ಆಗಿರುವ ಘಟನೆ ನಡೆದಿದೆ. ರಾಜ್ಯಪಾಲರ ವಿರುದ್ಧ ವಿವಾದಾತ್ಮಕ ಹೇಳಿಕೆ ನೀಡಿದ್ದ ಡಿಸೋಜಾ, ಬೈಕ್ನಲ್ಲಿ ಬಂದ ದುಷ್ಕರ್ಮಿಗಳಿಂದ ಐವಾನ್ ಮನೆಗೆ ಕಲ್ಲು ತೂರಾಟ. ಮಂಗಳೂರಿನ ವೆಲ್ಲೆನ್ಸ್ಲಿಯದಲ್ಲಿರುವ ಐವಾನ್ ಡಿಸೋಜಾ ಅವರ ಮನೆ. ಐವಾನ್ ಡಿಸೋಜಾ ಮೊನ್ನೆ ಬಾಂಗ್ಲಾದ ಪ್ರಧಾನಿಗೆ ಆಗಿರುವ ಸಂದರ್ಭ ರಾಜ್ಯಪಾಲರಿಗೂ ಕೂಡ ಬರಬಹುದು ಅನ್ನೋ ಮಾತನ್ನು ಹೇಳಿ ವಿವಾದಕ್ಕೆ ಕಾರಣ ಆಗಿತ್ತು ಅವರ ಹೇಳಿಕೆ. ಈಗ ಐವಾನ್ ಡಿಸೋಜಾ ಅವರ ಮನೆಯ ಮೇಲೆ ಕಲ್ಲು ತೂರಾಟ ಆಗಿದೆ. ಎಂಎಲ್ಸಿ ಐವಾನ್ ಡಿಸೋಜಾ ಅವರ ಮನೆಯ ಮೇಲೆ ರಾಜ್ಯಪಾಲರ ವಿರುದ್ಧ ವಿವಾದಾತ್ಮಕ ಹೇಳಿಕೆ ನೀಡಿದ ಐವಾನ್ ಡಿಸೋಜಾ ಅವರ ಮನೆಯ ಮೇಲೆ ಮಂಗಳೂರಿನ ವೆಲ್ಲೆನ್ಸ್ಲಿಯಲ್ಲಿರುವ ಐವಾನ್ ಡಿಸೋಜಾ ಅವರ ಮನೆ ಮೇಲೆ ಕಲ್ಲು ತೂರಾಟ ಆಗಿದೆ. ಬೈಕ್ನಲ್ಲಿ ಬಂದ ದುಷ್ಕರ್ಮಿಗಳು ಕಲ್ಲು ತೂರಾಟ ಮಾಡಿದ್ದಾರೆ, ಆದರೆ ಯಾವುದೇ ಹಾನಿಯಾಗಿಲ್ಲ. ಐವಾನ್ ಡಿಸೋಜಾ ಮನೆಯ ಕಿಟಕಿಯ ಫ್ರೇಮ್ಗೆ ಕಲ್ಲು ಬಿದ್ದಿದೆ. ಸ್ಥಳಕ್ಕೆ ಪಾಂಡೇಶ್ವರ ಠಾಣಾ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. ಸಿಸಿಟಿವಿಯನ್ನ ಪಾಂಡೇಶ್ವರ ಠಾಣಾ ಪೊಲೀಸರು ಭೇಟಿಯನ್ನು ಕೊಟ್ಟು ಈಗ ಪರಿಶೀಲನೆಯನ್ನ ಮಾಡಿದ್ದಾರೆ. ನೋಡಿ, ಐವಾನ್ ಡಿಸೋಜಾ ಬಾಂಗ್ಲಾದ ಪ್ರಧಾನಿಯನ್ನ ಹೇಗೆ ಅಲ್ಲಿಂದ ಓಡಿಸಿದ್ರು, ಅದೇ ಮಾದರಿಯಾಗಿ ನಮ್ಮ ರಾಜ್ಯಪಾಲರಿಗೂ ಕೂಡ ತಾವರ್ ಚಂದ್ ಗೆಹ್ಲೋಟ್ ಅವರಿಗೂ ಕೂಡ ಪ್ರಾಸಿಕ್ಯೂಷನ್ಗೆ ಕೊಟ್ಟಿರುವಂಥ ವಿಚಾರದ ಬಗ್ಗೆ ಅವರು ಪ್ರತಿಕ್ರಿಯೆ ಕೊಡ್ತಾ ವಿವಾದಾತ್ಮಕವಾಗಿ ಮಾತಾಡಿದರು. ಈ ವಿಚಾರದ ಬಗ್ಗೆ ಭಾರಿ ಆಕ್ರೋಶವೂ ಕೂಡ ವ್ಯಕ್ತವಾಗಿತ್ತು. ವಿವಾದಾತ್ಮಕ ಹೇಳಿಕೆ ಕೊಟ್ಟ ಐವಾನ್ ಡಿಸೋಜಾ ಅವರ ಮನೆಯ ಮೇಲೆ ಇವತ್ತು ನಿನ್ನೆ ರಾತ್ರಿ ಕಲ್ಲು ತೂರಾಟ ಆಗಿದೆ, ಯಾವುದೇ ಹಾನಿ ಆಗಿಲ್ಲ ಅಂತೇಳಿ ಹೇಳಿದ್ದಾರೆ. ಬೈಕ್ನಲ್ಲಿ ಬಂದವರು ಕಲ್ಲು ತೂರಾಟ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿದೆ. ಸದ್ಯಕ್ಕೆ ಸಿಸಿಟಿವಿ ಫುಟೇಜನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಪಾಂಡೇಶ್ವರ ಠಾಣಾ ಪೊಲೀಸರು ಐವಾನ್ ಡಿಸೋಜಾ ಅವರ ಮನೆಗೆ ಬಂದು ಪರಿಶೀಲನೆಯನ್ನು ಮಾಡಿದ್ದಾರೆ. ಸದ್ಯಕ್ಕೆ ಯಾರವರು ಕಲ್ಲು ತೂರಾಟ ಮಾಡಿದವರು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಲಭ್ಯ ಆಗಬೇಕಾಗಿದೆ. ರಾಜ್ಯಪಾಲರ ಬಗ್ಗೆ ಆಡಿದಂಥ ಮಾತು ವಿವಾದಕ್ಕೆ ಕಾರಣ ಆಗಿತ್ತು ಐವಾನ್ ಡಿಸೋಜಾ ಅವರು. ಸದ್ಯ ಅದೇ ವಿಚಾರದ ಈಗ ಅವರ ಮನೆ ಮೇಲೆ ಕಲ್ಲು ತೂರಾಟ ಆಗಿದೆ. ಎಂಎಲ್ಸಿ ಐವಾನ್ ಡಿಸೋಜಾ ಮನೆ ಮೇಲೆ ಕಲ್ಲು ತೂರಾಟ ಆಗಿರುವ ಘಟನೆ ನಡೆದಿದೆ. ರಾಜ್ಯಪಾಲರ ವಿರುದ್ಧ ವಿವಾದಾತ್ಮಕ ಹೇಳಿಕೆ ನೀಡಿದ್ದ ಡಿಸೋಜಾ, ಬೈಕ್ನಲ್ಲಿ ಬಂದ ದುಷ್ಕರ್ಮಿಗಳಿಂದ ಐವಾನ್ ಮನೆಗೆ ಕಲ್ಲು ತೂರಾಟ. ಮಂಗಳೂರಿನ ವೆಲ್ಲೆನ್ಸ್ಲಿಯದಲ್ಲಿರುವ ಐವಾನ್ ಡಿಸೋಜಾ ಅವರ ಮನೆ. ಐವಾನ್ ಡಿಸೋಜಾ ಮೊನ್ನೆ ಬಾಂಗ್ಲಾದ ಪ್ರಧಾನಿಗೆ ಆಗಿರುವ ಸಂದರ್ಭ ರಾಜ್ಯಪಾಲರಿಗೂ ಕೂಡ ಬರಬಹುದು ಅನ್ನೋ ಮಾತನ್ನು ಹೇಳಿ ವಿವಾದಕ್ಕೆ ಕಾರಣ ಆಗಿತ್ತು ಅವರ ಹೇಳಿಕೆ. ಈಗ ಐವಾನ್ ಡಿಸೋಜಾ ಅವರ ಮನೆಯ ಮೇಲೆ ಕಲ್ಲು ತೂರಾಟ ಆಗಿದೆ.
ಎಂಎಲ್ಸಿ ಐವಾನ್ ಡಿಸೋಜಾ ಅವರ ಮನೆಯ ಮೇಲೆ ರಾಜ್ಯಪಾಲರ ವಿರುದ್ಧ ವಿವಾದಾತ್ಮಕ ಹೇಳಿಕೆ ನೀಡಿದ ಐವಾನ್ ಡಿಸೋಜಾ ಅವರ ಮನೆಯ ಮೇಲೆ ಮಂಗಳೂರಿನ ವೆಲ್ಲೆನ್ಸ್ಲಿಯಲ್ಲಿರುವ ಐವಾನ್ ಡಿಸೋಜಾ ಅವರ ಮನೆ ಮೇಲೆ ಕಲ್ಲು ತೂರಾಟ ಆಗಿದೆ. ಬೈಕ್ನಲ್ಲಿ ಬಂದ ದುಷ್ಕರ್ಮಿಗಳು ಕಲ್ಲು ತೂರಾಟ ಮಾಡಿದ್ದಾರೆ, ಆದರೆ ಯಾವುದೇ ಹಾನಿಯಾಗಿಲ್ಲ. ಐವಾನ್ ಡಿಸೋಜಾ ಮನೆಯ ಕಿಟಕಿಯ ಫ್ರೇಮ್ಗೆ ಕಲ್ಲು ಬಿದ್ದಿದೆ. ಸ್ಥಳಕ್ಕೆ ಪಾಂಡೇಶ್ವರ ಠಾಣಾ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. ಸಿಸಿಟಿವಿಯನ್ನ ಪಾಂಡೇಶ್ವರ ಠಾಣಾ ಪೊಲೀಸರು ಭೇಟಿಯನ್ನು ಕೊಟ್ಟು ಈಗ ಪರಿಶೀಲನೆಯನ್ನ ಮಾಡಿದ್ದಾರೆ. ನೋಡಿ, ಐವಾನ್ ಡಿಸೋಜಾ ಬಾಂಗ್ಲಾದ ಪ್ರಧಾನಿಯನ್ನ ಹೇಗೆ ಅಲ್ಲಿಂದ ಓಡಿಸಿದ್ರು ಅದೇ ಮಾದರಿಯಾಗಿ ನಮ್ಮ ರಾಜ್ಯಪಾಲರಿಗೂ ಕೂಡ ತಾವರ್ ಚಂದ್ ಗೆಹ್ಲೋಟ್ ಅವರಿಗೂ ಕೂಡ ಪ್ರಾಸಿಕ್ಯೂಷನ್ಗೆ ಕೊಟ್ಟಿರುವಂಥ ವಿಚಾರದ ಬಗ್ಗೆ ಅವರು ಪ್ರತಿಕ್ರಿಯೆ ಕೊಡ್ತಾ ವಿವಾದಾತ್ಮಕವಾಗಿ ಮಾತಾಡಿದರು. ಈ ವಿಚಾರದ ಬಗ್ಗೆ ಭಾರಿ ಆಕ್ರೋಶವೂ ಕೂಡ ವ್ಯಕ್ತವಾಗಿತ್ತು. ವಿವಾದಾತ್ಮಕ ಹೇಳಿಕೆ ಕೊಟ್ಟ ಐವಾನ್ ಡಿಸೋಜಾ ಅವರ ಮನೆಯ ಮೇಲೆ ಇವತ್ತು ನಿನ್ನೆ ರಾತ್ರಿ ಕಲ್ಲು ತೂರಾಟ ಆಗಿದೆ, ಯಾವುದೇ ಹಾನಿ ಆಗಿಲ್ಲ ಅಂತೇಳಿ ಹೇಳಿದ್ದಾರೆ. ಬೈಕ್ನಲ್ಲಿ ಬಂದವರು ಕಲ್ಲು ತೂರಾಟ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿದೆ. ಸದ್ಯಕ್ಕೆ CCTV ಫುಟೇಜನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಪಾಂಡೇಶ್ವರ ಠಾಣಾ ಪೊಲೀಸರು ಐವಾನ್ ಡಿಸೋಜಾ ಅವರ ಮನೆಗೆ ಬಂದು ಪರಿಶೀಲನೆಯನ್ನು ಮಾಡಿದ್ದಾರೆ. ಸದ್ಯಕ್ಕೆ ಯಾರವರು ಕಲ್ಲು ತೂರಾಟ ಮಾಡಿದವರು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಲಭ್ಯ ಆಗಬೇಕಾಗಿದೆ. ರಾಜ್ಯಪಾಲರ ಬಗ್ಗೆ ಆಡಿದಂಥ ಮಾತು ವಿವಾದಕ್ಕೆ ಕಾರಣ ಆಗಿತ್ತು. ಐವಾನ್ ಡಿಸೋಜಾ ಅವರು ಸದ್ಯ ಅದೇ ವಿಚಾರದ ಈಗ ಅವರ ಮನೆ ಮೇಲೆ ಕಲ್ಲು ತೂರಾಟ ಆಗಿದೆ.